ಒಂದೇ ತೋಟಿಲಿ ಅಡಕೆನು ಕುಯ್ರಿ ಸ್ಪ್ರೇನು ಮಾಡಿ ಬರೀ ಎರಡೇ ಬೆಟ್ಟಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಸಣ್ಣ ಹುಡುಗರಿಂದ ವಯಸ್ಸಾದವ್ರಿಗೆ ಯಾರ್ ಬೇಕಾದ್ರೂ ಕೆಲಸ ಮಾಡ್ಬೋದು. ಮರ ಹತ್ತಿ ನಾವು ಕೆಲಸ ಮಾಡೋ ಕೂಲಿ ಖರ್ಚನ್ನ 4 ದಿವಸದ ಕೆಲಸ ಇದ್ರಲ್ಲಿ ಒಂದೇ ದಿನ ಆಗತ್ತೆ. ಕೂಲಿ ಕಾರ್ಮಿಕರು ಇದರಲ್ಲಿ ಇವಾಗ 4 ರಿಂದ 8 ಸಾವಿರ ಒಂದು ದಿನ ದುಡಿತಾ ಇದ್ದಾರೆ. ಕಾರ್ಬನ್ ತೋಟಿಲಿ ಕರೆಂಟ್ ಹೊಡಿಯುತ್ತೆ ಅನ್ನೋ ಭಯ ಇದೆಯಾ ರೈತರಿಗೆ? ಇಲ್ಲಿ ನೋಡಿ, ಪ್ರತಿ ಲಾಕ್ ಅಲ್ಲೂ ಕರೆಂಟ್ ಫಿಲ್ಟರ್ ಟೆಕ್ನಾಲಜಿ ಇದೆ. ಕೆಳಗಡೆ ಪೈಪ್ ಅಲ್ಲಿ 11,000 ವೋಲ್ಟ್ಗೆ ಪ್ರೊಟೆಕ್ಷನ್ ಕೊಡ್ತಾ ಇದೀವಿ. ಇದೊಂದು ಹೈಟ್ ಅಡ್ಜಸ್ಟಬಲ್ ತೋಟಿ. ಇದರಲ್ಲಿ ಈ ತರ ಲಿವರ್ ನ ಓಪನ್ ಮಾಡ್ಕೊಂಡು ಈ ತರ ಕತ್ತಿನ ನಾವು ತುದಿಯ ಕ್ಯಾಂಪ್ ಗೆ ಫಿಕ್ಸ್ ಮಾಡ್ಕೊಂಡು ಪ್ರತಿಯೊಂದು ಪೈಪು 6 ಅಡಿ ಉದ್ದ ಇರುತ್ತೆ. ಇದನ್ನ ನಾವು ಹಿಂಗೆ ಮೇಲೆ ಎತ್ಕೊಂಡು ಹೋಗ್ತಾ ಇದ್ರೆ ನಾವು 60, 70, 80 ಅಡಿಗೆ 6 ಅಡಿ ದೋಟಿನ ಎಷ್ಟು ಹೈಟ್ ಬೇಕಾದ್ರೂ ನಾವು ಮಾಡ್ಕೋಬಹುದು. ಕುಯಿಲ್ ದೋಟಿಗೆನೆ ಇಲ್ಲಿ ತುದಿಲಿ ಒಂದು ನಾಸಲ್ ಫಿಟ್ ಮಾಡಿದೀವಿ. ಈಗ ಈ ಲಿವರ್ ಗಳನ್ನ ಎತ್ಕೊಂಡ್ರೆ ಈ ಔಷಧಿ ಪೈಪ್ ಮೇಲೆ ಕೆಳಗಡೆ ತಂತಾನೆ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಗೈಡ್ ರಿಂಗ್ ಸಿಸ್ಟಮ್ ಕೊಟ್ಟಿದೀವಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ. ನಾನು ಮೂಲತಃ ಅರಕಲಗೂಡು ಹಾಸನ ಜಿಲ್ಲೆಯವನು. ಅಮೆರಿಕಾದಲ್ಲಿ ಒಂದು 12 ವರ್ಷ ಕಾರ್ ಡಿಸೈನ್ ಮಾಡಿ ಈಗ ತಿರುಗಿ ಭಾರತಕ್ಕೆ ಬಂದಿದ್ದೀನಿ. ಓಕೆ ಸರ್, ಈಗ ತಾವು ಅಮೆರಿಕದಲ್ಲಿ ಕಾರ್ ಡಿಸೈನ್ ಮಾಡ್ಕೊಂಡು ಒಳ್ಳೆ ಸಂಪಾದನೆನ ಮಾಡ್ಕೋತಾ ಇದ್ರಿ. ಸೊ ಅದು ಬಿಟ್ಟು ಇಲ್ಲಿ ಬಂದು ದೋಟಿ ಡಿಸೈನ್ ಮಾಡ್ಬೇಕೆ ಕಾರಣ ಅಥವಾ ಸ್ಫೂರ್ತಿ ಸರ್? ನಮ್ಮ ಹಳ್ಳಿಯಲ್ಲಿ ಆಲ್ರೆಡಿ ಒಂದು 4-5 ಜನ ಗೊನೆಕಾರರು ಅಂತ ಹೇಳ್ತೀವಿ ನಾವು, ಈ ಮರ ಹತ್ತವ್ರನ್ನ. ಅವರು ಮರದಿಂದ ಬಿದ್ದು ಸಾವನ್ನಪ್ಪಿದ್ದು. ನನ್ನ ತೋಟದಲ್ಲಿ ಒಬ್ಬ ಗೊನೆಕಾರ ಮರದಿಂದ ಇನ್ನೇನ್ ಬೀಳ್ಬೇಕಾಗಿತ್ತು, ಲಕಿಲಿ ಅವ್ನು ಬೀಳ್ಲಿಲ್ಲ. ಅವಾಗ ನಾನು ನಮ್ಮ ರೈತರು ಯಾಕೆ ಅವ್ರ ಜೀವನ ಒತ್ತೆ ಇಟ್ಕೊಂಡು ಮರ ಹತ್ತಿ ಲೈಫ್ ರಿಸ್ಕ್ ಮಾಡ್ಕೊಂಡು ನಮ್ಗೆ ಬೆಳೆ ಅಥವಾ ಆದಾಯ ತಂದ್ಕೊಡಕ್ಕೆ ಒಂದ್ ಜೀವ ಯಾಕೆ ಅವರು ರಿಸ್ಕ್ ತಗೋಬೇಕು ಅಂತ ಅನ್ನಿಸ್ದಾಗ, ಮರಾನೇ ಹತ್ತದೆ ನಾವು ಕುಯ್ಲು ಹಾಗೂ ಸ್ಪ್ರೇ ಮಾಡೋ ಪದ್ಧತಿಗೆ ಬಂದ್ರೆ ಜೀವದಿಂದ ರಕ್ಷಣೆ ಕೊಡಬಹುದು ರೈತರಿಗೆ ಅಂತ ನಾನು ಸಂಕಲ್ಪ ಮಾಡಿ ಈ ಒಂದು ಸಿಂಪಲ್ ಆಗಿ ಬಿದಿರು ದೋಟಿ ಏನಾಗುತ್ತೆ, ನೆಲದಿಂದಾನೇ ನಾವು ಸಣ್ಣ ಸಣ್ಣ ಹಣ್ಣೆಲ್ಲ ಚಿಕ್ಕನ್ನಲ್ಲಿ ಕುಯ್ತಾ ಇದ್ವಿ. ಆದ್ರೆ ಬಿದಿರು ದೋಟಿಯಲ್ಲಿ ಹೈಟ್ ಅಡ್ಜಸ್ಟ್ ಮಾಡಕ್ಕಾಗಲ್ಲ. ಆಮೇಲೆ 20 ಅಡಿಗಿಂತ ಜಾಸ್ತಿ ಹೋದ್ರೆ ಅದನ್ನ ಕೈಯಲ್ಲಿ ಹಿಡಿಯಕ್ಕಾಗಲ್ಲ, ಅದು ಬಂಟುತ್ತೆ. ಸೊ ಇವಾಗ ಏನ್ ನೀವು ಕೈಯಲ್ಲಿ ನೋಡ್ತಾ ಇದೀರಲ್ಲ, ಇದೊಂದು ಹೈಟ್ ಅಡ್ಜಸ್ಟಬಲ್ ದೋಟಿ. ಇದರಲ್ಲಿ ಈ ತರ ಲಿವರ್ ನ ಓಪನ್ ಮಾಡ್ಕೊಂಡು ಈ ತರ ಕತ್ತಿನ ನಾವು ತುದಿಯ ಕ್ಯಾಂಪ್ ಗೆ ಫಿಕ್ಸ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಇದನ್ನ ಎತ್ಕೊಂಡು ಹೋದ್ ಆಯ್ತು. ಇಲ್ಲಿ ನೋಡಿ, ಪ್ರತಿಯೊಂದು ಪೈಪು 6 ಅಡಿ ಉದ್ದ ಇರುತ್ತೆ. ಇದನ್ನ ನಾವು ಹಿಂಗೆ ಮೇಲೆ ಎತ್ಕೊಂಡು ಹೋಗ್ತಾ ಇದ್ರೆ ನಾವು 60, 70, 80 ಅಡಿಗೆ 6 ಅಡಿ ದೋಟಿನ ಎಷ್ಟು ಹೈಟ್ ಬೇಕಾದ್ರೂ ನಾವು ಮಾಡ್ಕೋಬಹುದು. ಆಮೇಲೆ ಈಗ ನಾವು ಇದನ್ನ ಮಾಡಿದ್ದೆ ಜೀವ ಉಳ್ಸಕ್ಕೆ. ಬಟ್ ಆದ್ರೆ ಈಗ ಇದು ಕಾರ್ಬನ್ ಫೈಬರ್ ದೋಟಿಯಲ್ಲಿ ತುಂಬಾ ರೈತರು ಕರೆಂಟ್ ಹೊಡ್ಕೊಂಡು ಜೀವ ಅಪಾಯ ಆಗಿ ಸಾವನ್ನಪ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಂಪನಿಯಲ್ಲಿ ಮುಂಚೆಯಿಂದ ಏನೇನ್ ತಂತ್ರಜ್ಞಾನ ಮಾಡಿದ್ವಿ ಅಂದ್ರೆ, ಪ್ರತಿ ಲಾಕ್ ಅಲ್ಲೂ ನಮ್ಮಲ್ಲಿ ಕರೆಂಟ್ ಫಿಲ್ಟರ್ ಟೆಕ್ನಾಲಜಿ ಇದೆ. 440 ವೋಲ್ಟೇಜ್ ಕರೆಂಟ್ ಈ ಮೇಲ್ಗಡೆ ಪೈಪ್ ಟಚ್ ಆದ್ರೆ ಈ ಕೆಳಗಡೆ ಪೈಪ್ ಬರುವಾಗ ಅದು 40% ಕಡಿಮೆ ಆಗೋಗಿರುತ್ತೆ. ಸೊ 4ನೇ ಪೈಪ್ ಆದ್ಮೇಲೆ 440 ವೋಲ್ಟೇಜ್ ತನಕ ಕರೆಂಟ್ ಕೆಳಗಡೆ ಬರೋದೇ ಇಲ್ಲ. ಹಾಗೆ 11,000 ವೋಲ್ಟೇಜ್ ಕರೆಂಟ್ ಬಂದಾಗ ಕೆಳಗಡೆ ಪೈಪ್ಗೆ ನಾವು ಒಂದು ಕೋಟಿಂಗ್ ಕೊಟ್ಟಿರ್ತೇವೆ. ಅಲ್ಲಿ ಈ ಕೆಳಗಡೆ ಪೈಪ್ ಮಾತ್ರ ಹಿಡಿದ್ರೆ ಕರೆಂಟ್ 11,000 ಬರೋದೇ ಇಲ್ಲ. ಅಕಸ್ಮಾತ್ ಬಂದ್ರು ಕೈ ಬಿಡುವಷ್ಟು ಶಕ್ತಿ ಇರುತ್ತೆ. ಆದ್ರೆ ಆ ಕೋಟಿಂಗು ಡ್ಯಾಮೇಜ್ ಆಗಿರ್ಬಾರ್ದು. ಆಮೇಲೆ ಕೆಳಗಡೆ ಒಂದ್ ಪೈಪು ಮೇಲ್ಗಡೆ ಒಂದ್ ಪೈಪ್ ಹಿಡಿಬಾರ್ದು. ಅಂದ್ರೆ 2ನೇ ಪೈಪು ಮತ್ತೆ ಕೆಳಗಿನ ಪೈಪ್ ನ ಹಿಡಿಬಾರ್ದು. ಈ ತರ ಮಾಡಿದಾಗ ಕರೆಂಟ್ ಬಂದ್ಬಿಡುತ್ತೆ. ಸೊ ಸೇಫ್ಟಿಯಿಂದ ಈ ದೋಟಿಯಲ್ಲಿ ಕೆಲಸ ಮಾಡಬಹುದು. ಆದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇದನ್ನ ಇಟ್ಕೊಂಡಿರ್ಬೇಕು. ಆಮೇಲೆ ಇದು ಕಾರ್ಬನ್ ಫೈಬರ್ ಮೆಟೀರಿಯಲ್ ಆದ್ರಿಂದ ಕರೆಂಟ್ ಗೆ ತುಂಬಾ ಒಳ್ಳೆ ವಾಹಕ ಆಗಿರುತ್ತೆ. ಸೊ ನಮ್ಮ ಕಂಪನಿ ದೋಟಿ 440 ವೋಲ್ಟೇಜ್ ತಂತಿಗೆ ಟಚ್ ಆದ್ರೆ ಸುಟ್ಟೋಗ್ಬಿಡುತ್ತೆ. ಪೈಪ್ ಟಚ್ ಆಗಿರೋ ಪೈಪ್ ಮನುಷ್ಯನ್ಗೆ ಏನಾಗಲ್ಲ. 11,000 ವೋಲ್ಟೇಜ್ಗೆ ಒಂದ್ ಪೈಪ್ ಟಚ್ ಆಗಿರೋ ಪೈಪ್ ಸುಟ್ಟೋಗುತ್ತೆ. ಹಾಗಾಗಿ 11,000 ವೋಲ್ಟೇಜ್ ಪೈಪ್ ಗಳಿಂದ ತುಂಬಾ ಜಾಗ್ರತೆಯಿಂದ ಕೆಲಸ ಮಾಡ್ಬೇಕು. ಸೊ ಇವಾಗ ನಾನು ಇಷ್ಟೊತ್ತು ಹೇಳಿದ್ದು ನಿಮ್ಗೆ ಕುಯ್ಲ್ ಮಾಡುವಂತ ದೋಟಿ. ಇದೇ ದೋಟಿಗೆ ನಾವು ಸ್ಪ್ರೇ ಗನ್ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಸ್ಪ್ರೇ ಮಾಡ್ತೀವಿ. ಅದ್ ಹೇಗೆ ಕೆಲಸ ಆಗತ್ತೆ ಅಂತ ತೋರಿಸ್ತೀನಿ. ಈಗ ನೀವು ನೋಡ್ತಾ ಇರೋದು, ನಾವು ಕುಯ್ಲ್ ದೋಟಿಗೆನೆ ಇಲ್ಲಿ ತುದಿಲಿ ಒಂದು ನಾಸಲ್ ಫಿಟ್ ಮಾಡಿದೀವಿ. ಈ ಲಿವರ್ ಗಳನ್ನ ಎತ್ಕೊಂಡ್ರೆ ಈ ಔಷಧಿ ಪೈಪ್ ಮೇಲೆ ಕೆಳಗಡೆ ತಂತಾನೆ ಹೋಗುತ್ತೆ. ಯಾಕಂದ್ರೆ ಇಲ್ಲಿ ಗೈಡ್ ರಿಂಗ್ ಸಿಸ್ಟಮ್ ಕೊಟ್ಟಿದೀವಿ ಇಲ್ಲಿ. ಸೊ ಇದ್ರ ಒಳಗಡೆ ಪೈಪ್ ಮುಂದೆ ಹೋಗ್ತಾ ಇರುತ್ತೆ. ಹಾಗೇನೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ಕೆಳಗಡೆ ಒಂದು ಹ್ಯಾಂಡಲ್, ಗನ್ ರೀತಿ ಹ್ಯಾಂಡಲ್ ಇದೆ. ಇದ್ರದ್ದು ಉಪಯೋಗ ಅಂತಂದ್ರೆ, ಈ ಕೆಳಗಡೆ ಈ ಗನ್ ನಾವು ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಔಷಧಿ ಸ್ಪ್ರೇ ಆಗುತ್ತೆ. ಮೋಟರ್ ಇಂದ ಪಂಪ್ ಅಲ್ಲಿ ಇಲ್ಲಿ ಇನ್ಲೆಟ್ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಇನ್ಲೆಟ್ ಫಿಕ್ಸ್ ಮಾಡ್ತೀವಿ, ಇಲ್ಲಿ ಪ್ರೆಸ್ ಮಾಡ್ತೀವಿ. ಮೇಲ್ಗಡೆ 60
60, 70, 80 ಅಡಿ ತನಕ ಇದು ಸ್ಪ್ರೇ ಆಗುತ್ತೆ. ಹಾ ಸರ್. ಈ ಹ್ಯಾಂಡಲ್ ಸಿಸ್ಟಮ್ ವಿಚಿತ್ರವಾಗಿದೆ. ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ದೋಟಿನ ಇದು ಒಂದ್ ಕೈಯಲ್ಲಿ ಹಿಡಿಯೋದಕ್ಕೆ, ಇನ್ನೊಂದ್ ಕೈಯಲ್ಲಿ ನಾವು ಈ ಟ್ರಿಗರ್ ಆಪರೇಟ್ ಮಾಡೋದಕ್ಕೆ. ನಾವು ಇದು ಇಲ್ಲದೆ ಇದ್ರೆ ಎರಡೂ ಕೈಯಲ್ಲಿ ಈ ದೋಟಿನ ಹಿಡ್ಕೊಂಡ್ಬಿಟ್ರೆ ತಲೆ ಎತ್ ನೋಡ್ಬೇಕಾಗತ್ತೆ, ಕುದುಗೆ ನೋವು ಬರುತ್ತೆ, ಮತ್ತೆ ಔಷಧಿ ಕಣ್ಗೆ ಹಾರುತ್ತೆ. ಅದೇ ದೋಟಿನ ಬಗ್ಗಿಸ್ಕೊಂಡು ಹೊಡೆಯೋದಕ್ಕೆ ನಾವು ನೇರವಾಗಿ ನಿಂತ್ಕೊಂಡು ಒಂದ್ ಕಾಲ್ನ ನಾವು ಸಪೋರ್ಟ್ ಕೊಟ್ಕೊಂಡು ಇದನ್ನ ಇಲ್ಲಿ ಕೆಳಗಡೆ ಪ್ರೆಸ್ ಮಾಡ್ಕೊಂಡು 360 ಡಿಗ್ರಿ ಹಿಂಗ್ ತಿರುಗಿಸ್ಕೋತೀವಿ. ಹಾ ಸರ್. ಆಮೇಲೆ ಈ ದೋಟಿದು ಇದು ಬೆಂಡಿಂಗ್ ಹ್ಯಾಂಡಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂತಂದ್ರೆ ಒಂದ್ ಮರ 30 ಅಡಿ ಇರುತ್ತೆ, ಇನ್ನೊಂದ್ 40 ಇರುತ್ತೆ, ಇನ್ನೊಂದ್ 50 ಇರುತ್ತೆ, ಇನ್ನೊಂದ್ 70 ಇರುತ್ತೆ. ಪ್ರತಿ ಸತಿನೂ ದೋಟಿ ಕೆಳಗಡೆ ಇಳಿಸಿ ಮಾಡೋದಕ್ಕೆ ಶ್ರಮ ಜಾಸ್ತಿ ಆಗತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ದೋಟಿನ ಎತ್ತರದ ಮರದ ಹೈಟ್ ಮಾಡ್ಕೊಂಡು ದೂರದಿಂದಾನೇ ಕುಳ್ಳಕ್ಕಿರೋ ಮರಕ್ಕೆ ಈ ತರ ಬೆಂಡ್ ಮಾಡಿ ಹೊಡೆದು ಬಿಡ್ತೀವಿ. 45 ಡಿಗ್ರಿ ಬೆಂಡ್ ಮಾಡಿದ್ರೆ 60 ಅಡಿ ದೋಟಿಯನ್ನ 30 ಅಡಿಗೆ ಅದು ಬೆಂಡ್ ಆಗೋಗುತ್ತೆ. ಸೊ ಅದು ಈ ಬೆಂಡಿಂಗ್ ಹ್ಯಾಂಡಲ್ದು ಉಪಯೋಗ. ಮತ್ತೆ ನಿಂತ ಜಾಗದಿಂದನೇ 360 ಡಿಗ್ರಿ ಈ ತರ ತಿರುಗಿಸ್ಕೊಂಡು ನಾವು 20 ರಿಂದ 40 ಮರಕ್ಕೆ ಹೊಡೆಯೋದ್ರಿಂದ ಏರಿಯಾ ಆಫ್ ಕವರೇಜ್ ತುಂಬಾ ಜಾಸ್ತಿ ಆಗುತ್ತೆ. ಮತ್ತೆ ಇದೆಲ್ಲ ತುಂಬಾ ಲೈಟ್ ವೈಟ್. ನೋಡಿ, ಇಷ್ಟು ದೋಟಿನ ನಾನು ಆರಾಮಾಗಿ ಒಂದೇ ಕೈಯಲ್ಲಿ ಎತ್ತಿದ್ದೀನಿ, ಯಾಕಂದ್ರೆ ಇದೆಲ್ಲ ಏರ್ಕ್ರಾಫ್ಟ್ ಗ್ರೇಡ್ ಮೆಟೀರಿಯಲ್ ಇಂದ ಡಿಸೈನ್ ಮಾಡಿರುವಂತದ್ದು. ಸೊ ಈಗ ಮುಖ್ಯವಾದ ಪ್ರಶ್ನೆ, ದೋಟಿ ಬೆಲೆ ತುಂಬಾ ಕಾಸ್ಟ್ಲಿ ಆದ್ರೂ ಯಾಕೆ ಇವಾಗ ಆಲ್ಮೋಸ್ಟ್ ಒಂದು 3 ಲಕ್ಷ ಜನ ರೈತರು ಕರ್ನಾಟಕ ಹಾಗೂ ಇಡೀ ಸೌತ್ ಇಂಡಿಯಾದಲ್ಲಿ ತಗೊಂಡಿದ್ದಾರೆ? ಅದೇನಕ್ಕಂತಂದ್ರೆ ಮರ ಹತ್ತಿ ನಾವು ಕೆಲಸ ಮಾಡೋ ಕೂಲಿ ಖರ್ಚನ್ನ 4 ದಿವಸದ ಕೆಲಸ ಇದ್ರಲ್ಲಿ ಒಂದೇ ದಿನ ಆಗುತ್ತೆ. ಬಿದಿರು ದೋಟಿಲಿ 4 ದಿನ ಆಗೋ ಕೆಲಸ ಒಂದೇ ದಿನ ಆಗುತ್ತೆ. ಕೂಲಿ ಕಾರ್ಮಿಕರು ಇದರಲ್ಲಿ ಇವಾಗ 4 ರಿಂದ 8 ಸಾವಿರ ಒಂದು ದಿನ ದುಡಿತಾ ಇದ್ದಾರೆ. ಹಾಗಾಗಿ ಜಮೀನ್ ಮಾಲೀಕರಿಗೆ ಏನು ನಮ್ಗೆ ಸ್ಪ್ರೇ ಕಾರ್ಮಿಕರು ಹಾಗೂ ಮರ ಹತ್ತೋ ಕಾರ್ಮಿಕರ ಅಭಾವ ಆಯ್ತಲ್ಲ, ಅದು ಈಗ ಸಾಲ್ವ್ ಆಗಿದೆ. ಸೊ ಈಗ ದೋಟಿ ಕಾಸ್ಟ್ ಬಂದ್ರೆ ನಾವು ನಮ್ಮಲ್ಲಿ ನಾನಾ ರೀತಿಯ ದೋಟಿ ಇದೆ. ನಮ್ಮಲ್ಲಿ ಈ ದೋಟಿ ಬಂದ್ಬಿಟ್ಟು 35 ಅಡಿ ಕುಯ್ಯುವಂತ ದೋಟಿ ನಿಮ್ಗೆ 25,000 ಸಿಗುತ್ತೆ. ಹಾಗೇನೆ ಇನ್ನ ಕಮ್ಮಿ ಹೈಟ್ ಅನ್ನೋ ದೋಟಿ ನಿಮ್ಗೆ 18,000 ಸಿಗುತ್ತೆ. ಸಾಮಾನ್ಯ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ತಾ ಇರೋದೆಲ್ಲ 60, 70, 80 ದೋಟಿ. ಇಲ್ಲಿ ನೋಡಿ, ಇದು 60 ಅಡಿ ದೋಟಿ, ಇದು 70 ಅಡಿ ದೋಟಿ, 80 ಅಡಿ ದೋಟಿ. ಇದೆಲ್ಲ ನಿಮ್ಗೆ 45,000 60 ಅಡಿ ದೋಟಿ ಇದೆ. ಅದು ಎಕಾನಮಿ ಮಾಡ್ಲು, ಅದು ಬಳ್ಕುತ್ತೆ. ಒಳ್ಳೆ ಪ್ರೀಮಿಯಂ ಪ್ಲಸ್ ಮಾಡಲ್ ಬೇಕಾ ನಿಮ್ಗೆ 59,000 ಆಗುತ್ತೆ. ಸ್ಪ್ರೇ ಕಿಟ್ ಬೇಕಾ ಇನ್ 4,000 ಜಾಸ್ತಿ ಆಗುತ್ತೆ. ಸೊ 80 ಅಡಿ ದೋಟಿ ನಮ್ಮಲ್ಲಿ 82,000 ಇದೆ, 65,000 ಇದೆ. ಇದು 70 ಅಡಿ ಪ್ರೀಮಿಯಂ ಪ್ಲಸ್ ದೋಟಿ ನಿಮ್ಗೆ 74,000 ಇದೆ, 56,000 ಇದೆ. ಸೊ ತಮ್ಗೆ ಯಾವುದೇ ಮಾಹಿತಿ ಬೇಕಾದಲ್ಲಿ, ಇದರಲ್ಲಿ ಕರೆಂಟ್ ಸೇಫ್ಟಿ ವಿಚಾರ ತಿಳ್ಕೊಳ್ಬೇಕಾದಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಸಂಪರ್ಕಿಸಿ. ಧನ್ಯವಾದ.